ಸರ್ಕ್ಯುಲರ್ ಪ್ರಕಾರವಾಗಿ ಈ ಒಂದು 2ನೇ ಭಾನುವಾರವನ್ನು SC ಸಭೆಯನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಕಾರಣಾಂತರಗಳಿಂದ ಹಲವಾರು ಬಂದೋಬಸ್ತುಗಳಿಂದ ನಾವು ಈ ಒಂದು ಸಭೆಯನ್ನು ಕರೆಯೋಕ್ಕಾಗಿರಲಿಲ್ಲ. ಮತ್ತು ಕೆಲವೊಮ್ಮೆ ನಾವೇ ಕಾಲೋನಿಗಳಿಗೆ ಭೇಟಿ ನೀಡಿದಾಗ, ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳನ್ನು ತಿಳ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ, ಕಾನೂನು ಚೌಕಟ್ಟಿನೊಳಗೆ ಕೈಲಾದ ಮಟ್ಟಿಗೆ ನಾವು ಒಂದು ಪರಿಹಾರಕ್ಕೆ ಪ್ರಯತ್ನವನ್ನು ಪಟ್ಟಿದ್ವಿ. ಈ ದಿನ ಈ ಒಂದು ಸಭೆಯನ್ನು ಹಾಕೊಂಡಾಗ ಮೊದಲನೇದಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನಮ್ಮ ನೆಚ್ಚಿನ DYSP ಸಾಹೇಬರನ್ನು ಕೋರ್ಕೊಂಡಾಗ ನಾನು ಕೂಡ ಈ ಒಂದು ಸಭೆಗೆ ಹಾಜರಾಗ್ತದೆ ತಿಳಿಸಿ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು. ಹಾಗೆ ಈ ದಿನ ಭಾನುವಾರದಂದು ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ದಿನ ಹಲವಾರು ಕಾರ್ಯಕ್ರಮಗಳಿತ್ತು. ನಮ್ಮ ಚಳ್ಳಕೆರೆಯಲ್ಲಿ ಮದುವೆ ಕಾರ್ಯಕ್ರಮಗಳು, ಶುಭ ಕಾರ್ಯಗಳಿತ್ತು. ಎಲ್ಲವನ್ನು ಕೂಡ ಬದಿಗೊತ್ತಿ ಒಂದು ಅರ್ಧ ಗಂಟೆ ಮಟ್ಟಿಗಾದರೂ 1 ಗಂಟೆ ಮಟ್ಟಿಗಾದರೂ ನಮ್ಮ ಚಳ್ಳಕೆರೆ ಪೊಲೀಸನ್ನು ಕರೆದಿದ್ದಾರೆ ಅಂತ ತಾವೆಲ್ಲರೂ ಕೂಡ ಬಂದಿರಿ. ನಮಗೆಲ್ಲರಿಗೂ ಕೂಡ ಚಳ್ಳಕೆರೆ ಪೊಲೀಸ್ ಠಾಣೆ ಮತ್ತು ನಮ್ಮ ಉಪವಿಭಾಗದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಏನಿಲ್ಲ, ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ DYSP ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ SC/ST ಚಿಂದುಕೊರತೆಗಳನ್ನು ಕರೆದಿರೋದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 31 ವಾರ್ಡ್ ಇದೆ. ವಾರ್ಡುಗಳಲ್ಲಿ ಒಂದೊಂದು ವಾರ್ಡುಗಳಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಮಾದಕ ದ್ರವ್ಯಕ್ಕೆ ವ್ಯಸನರಾಗಿರ್ತಾರೆ. ಅದನ್ನು ಒಂದು ಮೊದಲನೇದಾಗಿ ನಿಲ್ಲಿಸಬೇಕು. ಎರಡನೇದಾಗಿ ಮಾರನೂಡಿ ಗಲ್ಲಿಗಳಲ್ಲಿ ಸರಾಯಿ ಮಾರ್ತಾರೆ. ಅದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕಬೇಕು. ಸಂಜೆ 7 ಗಂಟೆ ಮೇಲೆ ಮಾರನೂಡಿ ಹತ್ರ ಹೋದರೆ ಆ ಗಲ್ಲಿಗಳಲ್ಲಿ ಮಾರ್ತಾರೆ. ಅದೊಂದು ಕಂಟ್ರೋಲ್ ಮಾಡಬೇಕು. ಮೂರನೇದಾಗಿ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ನೀವು ನಿಮ್ಮ ಗೃಹ ಸಚಿವರಿಗೆ ಹೇಳಿ ರೂರಲ್ ಪೊಲೀಸ್ ಸ್ಟೇಷನ್ ಮಾಡಿಸ್ಬೇಕು. ಇದು ಮೊದಲನೇ. ಯಾಕೆಂದ್ರೆ ಇಲ್ಲಿ 10 ಜನಕ್ಕೆ 12 ಜನಕ್ಕೆ ಒಂದು ಪೊಲೀಸರು ಇರ್ತಾರೆ. ಇಲ್ಲಿ 800 ಜನಕ್ಕೆ ಒಂದು ವ್ಯವಸ್ಥೆ ಇದ್ದಾಗ ನಿಮಗೂ ಕಾರ್ಯಗಳು ತುಂಬಾ ಕಷ್ಟ ಆಗಿರುತ್ತೆ. ಆದ ಕಾರಣ ವಾರ್ಡ್ಗಳು 31 ವಾರ್ಡ್ಗಳಲ್ಲಿ ಸಂಜೆ 7 ಗಂಟೆ ಮೇಲೆ ಬೀಟ್ ಹೋಗ್ತಕ್ಕಂಥ ಅಲ್ಲಿ ಅವ್ರಿಗೆಲ್ಲ ಹಿಂದೂ ಕರ್ತವ್ಯಗಳಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಬೇಡ್ಕರ್ ನಗರದಿಂದ ಇಲ್ಲಿ ಅಂಬೇಡ್ಕರ್ ನಗರ, ಸ್ವಾಮೀಜಿ ರೋಡಲ್ಲಿ, ಮಾರಂಗುಡಿ ಇಂಟೀರಿಯರ್ ಪ್ಲೇಸಲ್ಲಿ ಮೊನ್ನೆ ಮಾರಂಗುಡಿ ಸರ್ಕಲಲ್ಲೇ ಜೂಜಾಡ್ತಾ ಇದೆ. ಅವೆಲ್ಲ ಕೇಳಕ್ಕೆ ಹೋದ್ರೆ ಅದು ಮಾದಕರು ಇರ್ತಂತ ಎಣ್ಣೆ ಹೊಡೆದಿರ್ತಾರೆ, ಅವರೆಲ್ಲ ನಿಷೇಧದಲ್ಲಿ ಇರ್ತಾರೆ. ನಾನು ಅಲ್ಲಿಗೂ ಹೋಗಿ 2-3 ಸರಿ ಎದುರಿಸ್ಕೊಂಡಿದ್ವಿ. ಏನಿಲ್ಲ, ನಮ್ಮ SC/ST ಸಮುದಾಯಕ್ಕೆ ತುಂಬ ಕೆಲವು ಜನಾಂಗದಿಂದ ಅನ್ಯಾಯಗಳು ಆಗ್ತಿರ್ತವೆ. ಇವಾಗೂ ಟೌನಲ್ಲಿ ಆಗ್ತಾ ಇದೆ. ಅದನ್ನು ನೀವು ಅದನ್ನು ತೊಡಗಿಸಿ ಅವ್ರನ್ನೂ ಕರೆಸಿಬಿಟ್ಟು ನಾವು ಬಾಂಧವ್ಯತೆ ಏನಂತ ಹೇಳ್ಬೇಕಂತ ಹೇಳಿ ನಾನು ಏನಿಲ್ಲ, ಯಾವುದೋ ಒಂದು ರೀತಿ ಈಗ ನಮ್ಮ ಸಾಹೇಬ್ರು ಹೇಳಿದ್ರು ಕಟಿಂಗ್ ಮಾಡಕ್ ಆಗ್ತಿಲ್ಲ. ಅಲ್ಲಿ ಒಬ್ಬರ ಜೊತೆ ನಾವು ಮಿಂಗಲ್ ಆಗಕ್ಕಾದ್ರೂ ಅವ್ರು ನೋಡೋ ರೀತಿನೇ ಬೇರೆ ಇರುತ್ತೆ. ಒಳಗಡೆ ಎಲ್ಲ ನಾವು ಚೆನ್ನಾಗಿದ್ದೀವಿ ಅಂತಂತೀವಿ, ಆದರೆ ನಾವು ಅಲ್ಲಿಂದ ನೇರವಾಗಿ ನೋಡಿದಾಗ ಅದು ತುಂಬ ನಮಗೆ ಎಲ್ಲ ಹೊತ್ತಾಗೆ ಏನೋ ಅನಿಸ್ತದೆ. ಏನಪ್ಪ ನಾವು ಈ ಸಂವಿಧಾನದಲ್ಲಿ ಇನ್ನೂ ಹಿಂಗಿದ್ದೀವಿ. ಅದನ್ನು ನೀವು ಸ್ವಲ್ಪ ಎಲ್ಲರೂ ಕರೆಸಿಬಿಟ್ಟು ಎಲ್ಲರೂ ಸಮಾನತೆ ಮಾಡಬೇಕಾಗಿ ತಮ್ಮಲ್ಲಿ ನಮಸ್ಕಾರ. SC/ST ಪರಿವರ್ತನಾ ಸಮಿತಿಯಲ್ಲಿ ಸದಸ್ಯರಾಗಿದ್ದೀವಿ. ಈ ವಿಡಿಯೋನೆಲ್ಲ ನೋಡ್ತಿದ್ದೀವಿ. ಹೆಣ್ಮಕ್ಳ ಬಗ್ಗೆ ಎಲ್ಲ ಬಲಾತ್ಕಾರ ಇದು ಅಂತ ಎಲ್ಲ ನೋಡಿ ನಮಗೂ ಚಿಕ್ಕ ಮಕ್ಕಳಿದ್ದಾರೆ ಸರ್. ಹೆಣ್ಮಕ್ಳು 3 ವರ್ಷದ ಮಕ್ಕಳಿದ್ದಾರೆ. ಆ ಮಗು ಕೇಳಿದ್ರೆ ಅವ್ರ ಅಪ್ಪಾಜಿ ಎಲ್ಲಾನು ಇಲ್ಲಿ ಕೈ ಹಾಕಿದ್ರೆ ಅಮ್ಮ ಅಪ್ಪ ಇಲ್ಲಿ ಕೈ ಹಾಕ್ತು ಅಂತ ಹೇಳ್ತಾರೆ. ಅವ್ರಿಗೆ 16 ವರ್ಷ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಯಾಕೆ ಹೇಳಿಲ್ಲ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಅದೇನು ಭಯ ಬೀಳಿಸಿದಾರ, ಅವ್ರಿಗೆ ಇದು ಮಾಡಿದಾರ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಸ್ವಲ್ಪ ನ್ಯಾಯ ಬೇಕು. ನಾವು ಒಬ್ಬೊಬ್ಬರು ಅಡ್ಡಾಡೋದನ್ನು ಎದುರ್ತಿದ್ದೀವಿ. ಮಕ್ಕಳು ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗ್ತಾ ಇದೆ ನಮಗೆ. ನಾವು ಬಡವರು ಸರ್, ಮಕ್ಳು ಕಾತ್ಕೊಂಡಿರೋಕ್ಕೂ ಆಗಲ್ಲ, ಅಥವಾ ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ ನಮಗೆ. ಈ ಥರ ಎಲ್ಲ ಸ್ಕೂಲಲ್ಲೂ ಆ ಥರ ನಡೆದ್ರೆ ನಾವು ಹೆಂಗೆ ಜೀವನ ಮಾಡೋದು ಅಂತೇಳಿ ಏನೇನು ಸರ್. ನಾವು ಅಲ್ಲಿನೂ ಮಾತಾಡಿದ್ವಿ, ಅವರೆಲ್ಲ ನಮಗೆ ಜೋರು ಮಾಡ್ತಿದ್ದಾರೆ. ಅಲ್ಲಿ ಅದನ್ನು ಕಂಪ್ಲೇಂಟ್ ಮಾಡಿದ್ರು, ಅದನ್ನು ಏನು ರೆಸ್ಪಾನ್ಸ್ ಆಗಿಲ್ಲ. ಗಾಂಧಿನಗರ ಮಾಡ್ತಿದ್ದಾರೆ ಅಲ್ಲೆಲ್ಲ. ನಾವೇನ ಕೇಳಿದ್ರು ಅವ್ರು ನಮಗೇನು ಹೆದರ್ತಿಲ್ಲ, ನಮ್ಗೆ ಜೋರ್ ಮಾಡ್ತಾರೆ ಎಲ್ಲ ಜನ. ನೀವೇನ್ ನಿಲ್ಲಿಸ್ತೀರಾ, ನೀವೇನ್ ಮಾಡ್ತೀರಾ, ನಮಗೆ ನೀವೆಲ್ಲ ಚೀಪ್ ಆಗ್ತೀರಾ, ನಿಮಗೇನು ಮಾಡಕ್ಕಾಗಲ್ಲ, ಆ ಥರ ಎಲ್ಲ ಮಾತಾಡ್ತಾರೆ ಪ್ರಿನ್ಸಿಪಾಲ್. ನೀವೇನೇ ಮಾತಾಡಕ್ಕೆ ಹೋಗ್ಬೇಡಿ, ನಮ್ಗೆ ವಿಷಯ ತಿಳಿಸಿದ್ರಲ್ಲ, ಸ್ಪೆಸಿಫಿಕ್ ಆಗಿ ಹೇಳಿದಂಥ ನಮ್ಮ ಇಲಾಖೆಗೆ ಅನುಕೂಲ ಆಗ್ತದೆ. ಯಾಕಂದರೆ ನೀವು ಒಪ್ಪಂದ ಇದರಲ್ಲಿ ಮೀಟಿಂಗ್ನಲ್ಲಿ ಹೇಳಿಲ್ಲ ಅದಾದ ಒಂದು ಹೇಳಿದ್ರು. ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಇರತಕ್ಕಂಥ ಗಮನಿಸಲಾದ ಸಂಬಂಧಪಟ್ಟಾಗಿ ಕೇಳೋದೇನಿಲ್ಲ. ಈಗ ನಾವೆಲ್ಲರೂ ಕಾನೂನು ನೋಡ್ತಕ್ಕಂಥದ್ದು ಅದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಬಾಂಧವರು 10 ವರ್ಷದಿಂದ ಅತ್ಯಂತ ಖುಷಿಯಿಂದ ಮಾಡ್ತಕ್ಕಂಥ ಹೀಗಾಗಿ ಈ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ್ದಾಗಿ ಕೊಡ್ತೀನಿ ಅಂತ ಕಪ್ಪು ಪಟ್ಟಿ ದರ್ಶನದ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
ಇಲ್ಲ ಸರ್, ಕಪ್ಪು ಬಟ್ಟೆ ಏನಿಲ್ಲ, ಕಪ್ಪು ಶಾಲೆದು ನಮ್ಮ ನಾನು ಹೇಳೋದೇನಂತಂದ್ರೆ ಅವತ್ತು ಎಲ್ಲರೂ ಖುಷಿಯಿಂದ ಆಚರಿಸ್ತಕ್ಕಂಥ ದಿನದಲ್ಲಿ ನಾವ್ಯಾಕೆ ಅದನ್ನು ನಾವು ಸುಭಾಷಿತ ನಾವ್ಯಾಕೆ ನಮ್ಮ ಅನಿಸಿಕೆ ವ್ಯಕ್ತಿವಾಗಿ ಆ ಥರ ಬೇಡ. ಬನ್ನಿ, ನೀವೆಲ್ಲರೂ ಬನ್ನಿ, ಎಲ್ಲರೂ ಸಹೋದರರು, ಎಲ್ಲ ಸರ್ಕಾರ ಇರೋದು ನಿಮ್ಮ ಪರವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಇದ್ರ ಬಗ್ಗೆ ನಾವು ಸಾಹಿತ್ಯ ಮಾತಾಡಬೇಕು. ಯಾವ ಸಾಹಿತ್ಯ ಸರ್ ಯಾಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಬಟ್ ಅವತ್ತು ಕಪ್ಪು ಬಟ್ಟೆ ಬೇಡ, ನಾವೇನು ನೀಡಿ ಇದನ್ನು ಹಾಕೋಬೇಕು ಸರ್, ನಾನು ಅನಿಸಿಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸರ್ DSS ನೀಲಿ ಶಾಲೆ ಆಗ್ತದೆ, ಮಾದೇವಗೌಡರು ಕಪ್ಪು ಶಾಲೆ ಆಗ್ತದೆ. ಅಲ್ಲ ಸರ್, ನಮಗೆ ಹೇಳ್ತಾರೆ ಅವರು ಬಟ್ಟೆ ಎರಡನೇದಾಗಿ ಮತ್ತೆ ಎರಡನೇದಾಗಿ ಈಗ ಇವರು ಮಾರುತಿಯವರು ಹೇಳಿದ್ರು, ನಮಗೆ ದಯವಿಟ್ಟು ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಏನಾಗಿದೆ, ಇದು ಕಿಟ್ ಬಂದಿದೆ, NDPS ಕಿಟ್ ಅಂತ ಹೇಳಿ. NDPS ಕಿಟ್ ಅದಾಗ ಏನಾಗ್ತದೆ, ನಾವು ಹಳ್ಳಿಗಳಲ್ಲಿ ಅಥವಾ ಎಲ್ಲಾದ್ರೂ ತಿರುಗಾಡ್ಬಿಟ್ಟು ಸಾಯಂಕಾಲದ ವೇಳೆಯಲ್ಲಿ ಯಾರಾದ್ರೂ ಗುಂಪಾಗಿತ್ತು ಅಂತಂದ್ರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಇದು ಯೂರಿನ್ ಟೆಸ್ಟ್ ಟೈಪ್, ಯೂರಿನ್ ಟೆಸ್ಟಲ್ಲಿ ಮಾಡಿದ್ರೆ ಯಾರಾದ್ರೂ ಗಾಂಜಾ ಏನಾದರೂ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಈಗ ಅದಾದ ಮೇಲೆ ನಾನು ಈಗಾಗಲೇ ನಮ್ಮ ಚಳ್ಳಕೆರೆ ಪೊಲೀಸ್ ಸ್ಟೇಷನ್ 4 ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. ಮತ್ತು ಇದರಲ್ಲಿ ಏನಾಗ್ತದೆ ಒಂದು ಸಮಸ್ಯೆ ಏನು ಅಂತಂದ್ರೆ, ನಾವೆಲ್ಲರಿಗೂ ನಾವು ಈ ಕಿಟ್ಟನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಕಿಟ್ಟು ಸರ್ಕಾರದಿಂದ ನಮಗೆ ಮೆಡಿಕಲ್ ಇದರಿಂದ ಬರಬೇಕು. ಮೆಡಿಕಲ್ ನಮಗೆ ಯಾವುದೂ ಇದನ್ನು ಬಂದಿಲ್ಲ. ಹಾಗಾಗಿ ನಮ್ಮ ಇಲಾಖೆಯಿಂದ SP ಸಾರ್ಗೆ ಖರೀದಿ ಮಾಡಿ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ 33 ಕಿಟ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಸಂಶಯ ಬಂತು ಅಂತ, ನಮಗೆ ಸಂಶಯ ಬಂದವರು ಹಿಡ್ಕೊಂಡು ಚೆಕ್ ಮಾಡಿದಾಗ ಇದೇ ಆಗ್ತದೆ. ಬಟ್ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ಪತ್ರಕರ್ತ ಮಿತ್ರಗಳು ಎಲ್ಲ ನಮ್ಮ ಬಾಂಧವರು ಎಲ್ಲರೂ ಇದ್ದೀವಿ. ನಾವು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಕಚೇರಿಗೆ ಬಂದರೆ ಸರ್ ಇಂಥಲ್ಲಿ ಯಾವ ಹೇಳ್ತೀರಿ ಅಷ್ಟೇ. ನಾನು ಹೇಳ್ತೀನಿ, ಆಯ್ತಪ್ಪ ನಿಮ್ಗೆ ಇಮಿಡಿಯೇಟ್ ಅಂತ ಮಾಹಿತಿ ಇದ್ದಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತೊಗೊಂಬರಿ ಅಂತ ಹೇಳಿ ಖಂಡಿತವಾಗಿ